ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇವತ್ತಂತೂ ತುಂಬಾ ಸ್ಪೆಷಲ್ ವ್ಲಾಗ್. ಯಾಕೆ ಅಂದರೆ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿರೋ ಅಂತಹ ಕನಸು ಆಸೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿತ್ತು. ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೋಗೋದಕ್ಕೆ ಹೊರಟ್ವಿ. ಸಂಜೆ 7 ಗಂಟೆ ಆಗಿತ್ತು. ಟ್ರೈನ್ ಇದ್ದಿದ್ದು 8:40ಕ್ಕೆ. ನನಗಂತೂ ಖುಷಿ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಊರಿಂದನೂ ಅಮ್ಮನೂ ಬಂದಿದ್ದರು. ನಮಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇದ್ದಿದ್ದು. ಟ್ರೈನ್ ಒಳಗಡೆ ಎಲ್ಲ ಹೋಗಿ ಸೀಟೆಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ಇಷ್ಟು ಜನನು ನಾವು 10 ಮೆಂಬರ್ಸ್ ಏನೋ ಇದ್ವಿ. ಇಷ್ಟು ಜನನು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು. ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೋದ್ವಿ. ಅಷ್ಟೊಂದೇನು ನಿದ್ದೆ ಏನು ಬರಲಿಲ್ಲ. ಹೋಗೋ ಎಕ್ಸೈಟ್ಮೆಂಟಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟ್ರೈನ್ ಜರ್ನಿ. ನಮ್ಮ ಸ್ಟಾಪ್ ಆದಮೇಲೆ ನಾವು ಇಳ್ಕೊಂಡು ಒಂದು ಸ್ವಲ್ಪ ರೀಲ್ಸ್ನ ಮಾಡಿಕೊಂಡು ನಾವು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ತುಂಬಾ ಟ್ಯಾಕ್ಸಿ ಮತ್ತು ಆಟೋಸು ಎಲ್ಲ ತುಂಬಾ ಇದ್ವು. ಟ್ರೈನ್ ಹೊಂಟೋಯ್ತಾ? ಟೈಮ್ ಬಂದು ಆಗಲೇ 4:15 ಆಗಿತ್ತು. ನಾವು ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ವಿ. ಒಬ್ಬೊಬ್ರಿಗೆ 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಅಲ್ಲಿಂದ ಮಂತ್ರಾಲಯಕ್ಕೆ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ಫೈನಲಿ ನಾವೆಲ್ಲರೂ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ದೇವ್ರದ್ದು ವಿಗ್ರಹನ ನಾವು ವೀಡಿಯೋಸಲ್ಲಿ ಮಾತ್ರ ನೋಡ್ತಾ ಇದ್ದಿದ್ದು. ಅಲ್ಲಿ ರಿಯಲಾಗಿ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ರೂಮ್ಗೆ ನಮಗೆ 1,500 ಚಾರ್ಜ್ ಮಾಡಿದ್ರು. 10 ಮೆಂಬರ್ಸ್ ಏನೋ ಇದ್ವಿ. ರೂಮ್ ಎಲ್ಲ ಬುಕ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕ್ಯೂರಿಯಾಸಿಟಿ ತುಂಬ ಇದೆ. ದೇವಸ್ಥಾನಕ್ಕೆ ಹೋಗಿ ನೋಡೋದು ಈ ಥರ ಇದೆ ಅಂತ. ಋತು ಹಾಯ್ ಹಾಯ್ ಮಾಡು. ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಮೇನ್ ಎಂಟ್ರೆನ್ಸು. ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡೋದಕ್ಕಂತೂ ಇನ್ನೂ ಚೆನ್ನಾಗಿದೆ. ರಾಯರ ದರ್ಶನ ಪಡೆಯೋದಕ್ಕೆ ಲೈನ್ ಸಿಸ್ಟಮಲ್ಲಿ ನಿಂತ್ಕೊಂಡು ರಾಯರ ದರ್ಶನ ನಮಗೆ ತುಂಬಾ ಚೆನ್ನಾಗಾಯಿತು. ಮಂತ್ರಾಕ್ಷತೆನ ಇಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಮ್ಗೆ 9 ಗಂಟೆಗೆಲ್ಲ ರಾಯರ ದರ್ಶನ ಆಯಿತು. ಊಟ ಕೊಡೋದು ಇನ್ನೂ 1 ಗಂಟೆ ಅಂತ ಹೇಳಿದ್ರಲ್ಲ ಅಂತಂದ್ಬಿಟ್ಟು ರೂಮ್ಗೆ ಹೋಗ್ತಾ ಇದ್ವಿ. ನಮ್ಮ ರೂಮ್ ಕಿಟಕಿ ಹತ್ರ ಮಂಕಿ ಬಂದಿತ್ತು. ನೋಡಿ ನಮ್ಗೊತ್ತು ತುಂಬಾ ಖುಷಿ ಪಟ್ಟ. ಏನದು ಋತು? ಏನದು? ಬನ್ನಿ ಬನ್ನಿ. ದೇವಸ್ಥಾನದಲ್ಲೆಲ್ಲ ದರ್ಶನ ತಗೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ರಾಘವೇಂದ್ರ ಸ್ವಾಮಿದು. ಈಗ ಊಟಕ್ಕೆ ಹೋಗೋಣ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನ್ನದಾಸೋಹ ನಡೆಯುವಂಥ ಜಾಗಕ್ಕೆ ಬಂದ್ವಿ. ಅಲ್ಲಿ ಪ್ರಸಾದ ಕೊಟ್ಟಿರುವಂಥ ಪ್ರಸಾದನ ತಿಂದ್ಕೊಂಡು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಒಂದು ಟ್ಯಾಕ್ಸಿನ ಮಾಡ್ಕೊಂಡ್ವಿ. ಒಬ್ಬರಿಗೆ 130 ಏನೋ ರೂಪೀಸ್ ಮಾಡಿದ್ರು. ಹಂಗಂದರೆ ಅಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ನ ತೋರಿಸೋದಕ್ಕೆ. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿನ ವಿಶೇಷ ಏನಂತಂದರೆ ಆ ದೇವಸ್ಥಾನದ ಆಂಜನೇಯ ತುಂಬ ಎತ್ತರವಾಗಿದೆ. ಮತ್ತು ಅಲ್ಲಿ ನಾವು ದರ್ಶನ ಪಡ್ಕೊಂಡು
ಅಲ್ಲಿಂದ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ತುಂಗಭದ್ರಾ ನದಿ ಫ್ಲೇವರ್ ಮೇಲೆ ಹೋದ್ವಿ. ತುಂಗಭದ್ರಾ ನಾವು ಆ ಪ್ಲೇಸ್ನ ನೋಡ್ಕೊಂಡು ಬಂದಾದಮೇಲೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ. ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ತಾಸಿರುವಂತಹ ಜಾಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆದುಕೊಂಡ ಜಾಗ ಆಗಿದೆ. ಈ ಮನೆಯಲ್ಲಿ ಅವರು ವಿಶ್ರಾಂತಿ ಪಡೆದುಕೊಳ್ತಿದ್ರು ಅಂತ. ರಾಯರ ವಿಶ್ರಾಂತಿ ತಗೊಂಡಿರುವಂತಹ ಮನೆಯನ್ನು ನೋಡಿಕೊಂಡು ನಾವು ಶ್ರೀ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿನ ವಿಶೇಷತೆ ಏನಂತಂದರೆ, ಇಲ್ಲಿನ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಬೋರ್ಡ್ನ ಬರ್ತಿದ್ವಿ. ಇದು ಹೋಮ ಮಾಡುವಂತಹ ಜಾಗವಾಗಿದೆ ಮತ್ತು ಇದನ್ನು ಮಿನಿ ಮಂತ್ರಾಲಯ ಅಂತಲೂ ಕರೀತಾರೆ. ತುಂಬಾ ಚೆನ್ನಾಗಿ ಎಲ್ಲ ದರ್ಶನ ಪಡ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ, ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳು ತಪಸ್ಸು ಮಾಡಿರುವಂತಹ ಜಾಗವಾಗಿದೆ. ಇಲ್ಲಿಂದ ನಾವು ದರ್ಶನ ಪಡ್ಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂಡೆಗಳ ಮಧ್ಯದಲ್ಲಿದೆ. ಒಳಗಡೆ ವಿಡಿಯೋ ಮತ್ತು ಫೋಟೋಸ್ ಏನೂ ಅಲೋ ಇರಲಿಲ್ಲ, ಹೊರಗಡೆಯಿಂದ ಮಾತ್ರ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು ದರ್ಶನ ಪಡ್ಕೊಂಡು ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ನ ತೊಗೊಂಡು 8 ಗಂಟೆಗೆ ರೂಮ್ನ ಖಾಲಿ ಮಾಡಿದ್ವಿ. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಆ ರೈಲ್ವೆ ಸ್ಟೇಷನಲ್ಲಿ ಇದ್ದಿದ್ದು ನಮಗೆ ಅಂದರೆ ಟ್ರೈನ್ ಇದ್ದಿದ್ದು ನಮ್ಗೆ 12 ಗಂಟೆಗೆ. ನಾವು 9 ಗಂಟೆಗೆಲ್ಲ ರೀಚ್ ಆಗಿದ್ವಿ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿ ಚಳಿ ಆ ಕಡೆಯಿಂದ ಬರಬೇಕಾದ್ರೆ ಒಂದು ತುಂಬ ಚೆನ್ನಾಗಿ ನಿದ್ದೆ ಆಯಿತು. ಟೈಮ್ ಬಂದು ನೋಡ್ತಾ ಇರ್ಬೋದು ಆದರೆ ಟ್ರೈನ್ ಬಂದಿದ್ದು 1 ಗಂಟೆಗೆ ಬಂತು. ನಾವು ಒಂದು 8 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಗಿದ್ವಿ. ರಾಯರ ಫೋಟೋನ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ನಾನು ಮಂತ್ರಾಲಯದಿಂದನೇ ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿಗಳ ಫೋಟೋನ. ನಾನು ಅಲ್ಲಿಂದನೇ ತೊಗೊಂಡು ಬಂದೆ. ನನಗಂತೂ ತುಂಬಾ ಖುಷಿ ಆಯಿತು, ನಾನು ಅಂದ್ಕೊಂಡಿದ್ದಂಗೆ ಆಯಿತು ಅಂತ. ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು ನಾನು ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ಮಂತ್ರಾಲಯದಿಂದ ತಂದು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಂತಂದರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.